ಹಾಯ್ ಹಲೋ ನಮಸ್ತೆ ಎಲ್ರಿಗೂ. ಇವತ್ತು 8ನೇ ತಾರೀಕು 8ನೇ ತಿಂಗಳು 2024ನೇ ಇಸ್ವಿ. ಓಕೆ, ಈ 8ನೇ ತಾರೀಕು 8ನೇ ತಿಂಗಳು ಇದು 2024 2 4 4 4 8 ಇದು 8 ಹೇಗೆ ಬಂತು. ಇದೇನೋ ಸ್ಪೆಷಲ್ ಡೇ ಅಂತ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲೇ ಬರ್ತಾ ಇದೆ. ಈ ತರದ ತಾರೀಕು ಎಗೇನ್ ಮತ್ತೆ ಬರೋದು 2033ನೇ ಇಸ್ವಿಯಿಂದಲೇ ಬರೋದು. ಅಲ್ಲಿ ತನಕ ಈ ತರ ಅಲೈನ್ಮೆಂಟ್, ಯೂನಿವರ್ಸಲ್ ಸೆಲೆಸ್ಟಿಯಲ್ ಬಾಡೀಸ್ ಅಲೈನ್ಮೆಂಟ್ ಇದು ಬರೋದಿಲ್ಲ. ಇವತ್ತೇನೋ ಸ್ಪೆಷಲ್ ಅಕೇಶನ್ ಕೂಡ ಫೆಸ್ಟಿವಲ್ ತರ ಅಲೈನಿಂಗ್ ಅಲ್ಲಿದೆ. ಇವತ್ತಿನ ದಿವಸ ನೀವು ಏನಾದ್ರೂ ಮ್ಯಾನಿಫೆಸ್ಟ್ ಮಾಡ್ಕೊಂಡ್ರೆ ಅದು ನೆರವೇರುತ್ತೆ ಅಂತ ಹೇಳ್ತಾ ಇದ್ದಾರೆ. ನೋಡಿ, ನೀವು ಟೆಸ್ಟ್ ಮಾಡಿ, ಇದು ಟ್ರೈ ಮಾಡಿ ಇದನ್ನ ಮಾಡ್ಲಿಕ್ಕೆ. ಇಲ್ಲಿ ನಾನು ಒಂದು ಸಿಂಪಲ್ ಆಗಿರೋ ಒಂದು ರಿಚುವಲ್ ಹೇಳ್ತೀನಿ ನಿಮ್ಗೆ. ಯಾಕೆಂದ್ರೆ ಈ ರಿಚುವಲ್ ಪರ್ಟಿಕ್ಯುಲರ್ ಆಗಿ ಮಾಡಿದಾಗ ನೆಗೆಟಿವಿಟಿ ರಿಮೂವ್ ಮಾಡುತ್ತೆ. ಸರೌಂಡಿಂಗ್ ಅಥವಾ ಬಾಡಿ, ಮೈಂಡ್, ಸ್ಪಿರಿಟ್ ಅಲ್ಲಿ, ಸೋಲ್ ಅಲ್ಲಿ ಮನಸ್ಸು ಹಗುರನು ಆಗೋ ಸಾಧ್ಯತೆ ಇದೆ. ಯಾಕಂದ್ರೆ ನಮ್ಗೆ ನಮ್ ವಿಶ್ ಫುಲ್ಫಿಲ್ಮೆಂಟ್ ಆದಾಗ ನಾವು ಹ್ಯಾಪಿ ಆಗಿರ್ತೀವಿ, ನಮ್ಗೆ ಮನಸ್ಸು ಖುಷಿಯಾಗಿರುತ್ತೆ, ಹಗುರವಾಗಿರುತ್ತೆ. ಈ ಒಂದು ನಿಮ್ಮ ಯಾವುದೇ ಒಂದು ಪರ್ಟಿಕ್ಯುಲರ್ ವಿಷ್ ಇವತ್ತಿ ಅರ್ಜೆಂಟ್ ಆಗಿ ನಿಮಗೆ ನೆರವೇರ್ಬೇಕಾಗಿದೆ ಅಂದ್ರೆ ಆ ವಿಷಯನ ನೀವು ಯೋಚನೆ ಮಾಡಿ ಒಂದು ಸಿಂಪಲ್ ಸೆಂಟೆನ್ಸ್ ಮಾಡಿಟ್ಕೊಳ್ಳಿ ಪ್ರೆಸೆಂಟ್ ಟೆನ್ಸ್ ಅಲ್ಲಿ. ಇದಕ್ಕೆ ಒಂದು ಪ್ಲೈನ್ ಪೇಪರ್ ತಗೊಳ್ಳಿ. ಪ್ಲೈನ್ ಪೇಪರ್ ಅಂದ್ರೆ ಮಕ್ಕಳು A4 ಸೈಜ್ ಬಿಳಿ ಹಾಳೆ ಇರುತ್ತಲ್ಲ ಆ ತರ. ಅದರಲ್ಲಿ ಒಂದು ಕಾಲ್ ಭಾಗ ಆದ್ರೆ ಸಾಕು. 2 ಭಾಗ ಮಾಡಿ ಮತ್ತೆ ಇನ್ನೊಂದು ಭಾಗ ಮಾಡಿಸಿದಾಗ ಕಾಲ್ ಭಾಗ ಸಿಗುತ್ತೆ. ಅಟ್ಲೀಸ್ಟ್ ಎಷ್ಟಾಗುತ್ತೆ ಅದು ಅರ್ಧ ಭಾಗ ಅನ್ನೋದು ತಗೊಳ್ಳಿ. ರೆಡ್ ಕಲರ್ ಇಂಕ್ ಪೆನ್ ತಗೊಳ್ಳಿ, ರೆಡ್ ಇಂಕ್ ಇದು. ಆಮೇಲೆ ಒಂದು ವೈಟ್ ಕ್ಯಾಂಡಲ್ ಇಟ್ಕೊಳ್ಳಿ, ಆಮೇಲೆ ಒಂದ್ ಸ್ವಲ್ಪ ಕರ್ಪೂರ ಇಟ್ಕೊಳ್ಳಿ. ಇದರಲ್ಲಿ ಈ ವೈಟ್ ಪೇಪರ್ ಅಲ್ಲಿ ನಿಮ್ಮ ವಿಶ್ ಬರೀರಿ. ಅದನ್ನ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಬರೀರಿ. ಆಮೇಲೆ ಅದನ್ನ 8 ಸರಿ ಜೋರಾಗಿ ಹೇಳ್ಕೊಳ್ಳಿ ಕೂಡ. ಯೂನಿವರ್ಸ್ ಕಡೆ ಪೂರ್ವ ದಿಕ್ಕಿಗೆ ಮುಖ ಅಥವಾ ಉತ್ತರ ದಿಕ್ಕಿಗೆ ಮುಖ ಅಥವಾ ಹೊರಗಡೆ ಬಂದಿದ್ರೆ ಆಕಾಶ ನೋಡ್ಕೊಳ್ತಾನು ಕೂಡ ಹೇಳ್ಕೋಬಹುದು. ಈ ಅನುಕೂಲ ಹೊರಗಡೆ ಬಂದು ಮಾಡಿ ಮೇಲೆ ಅಥವಾ ಬಾಲ್ಕನಿನಲ್ಲಿ ಕಿಟಕಿಯಿಂದ ಈ ರೀತಿ ಸ್ಥಳದಲ್ಲಿ ಕೂಡ ಕುಳಿತು ಅಥವಾ ನಿಂತು ಇದನ್ನ ನೀವು ಹೇಳ್ಕೊಳ್ಬಹುದು. ಆಮೇಲೆ ಯೂನಿವರ್ಸ್ಗೆ ಗ್ರಾಟಿಟ್ಯೂಡ್ ಸಬ್ಮಿಟ್ ಮಾಡಿ. ಆಮೇಲೆ ಬರ್ದಾದ್ಮೇಲೆ ಇದನ್ನ ಇನ್ನು 8 ಸರಿ ಓದ್ಕೊಂಡಿದ್ದೀರಾ ಈಗಾಗ್ಲೇ. ಯೂನಿವರ್ಸ್ಗೂ ನಿಮ್ಮ ಅಭಿಲಾಷೆನ ಹೇಳ್ಕೊಂಡಿದ್ದೀರಾ ಮತ್ತೆ ಧನ್ಯವಾದಗಳನ್ನು ಅರ್ಪಿಸಿದ್ದೀರಾ. ಇವಾಗ ನಿಮ್ಗೆ ಈ ಪರ್ಟಿಕ್ಯುಲರ್ ಗೋಲ್ ಅಚೀವ್ ಮಾಡ್ಬೇಕಾಗಿರೋ ಸಂದರ್ಭ ಆಗಿದೆ. ಆಮೇಲೆ ಈ ಪೇಪರ್ನ ಈ ಕ್ಯಾಂಡಲ್ ಹಚ್ಚಿಬಿಟ್ಟು ಕ್ಯಾಂಡಲ್ ಅಲ್ಲಿ ಬರ್ನ್ ಮಾಡ್ಬಿಡಿ. ಒಂದು ಪ್ಲೇಟ್ ಕೆಳಗೆ ಇರ್ಲಿ. ಆ ಪ್ಲೇಟ್ ಮೇಲೆ ಆಶಸ್, ಅದು ಬೂದಿ ಬೀಳುತ್ತೆ. ನಂತರ ಆ ಬೂದಿ ತಣ್ಣಗಾದ ನಂತರ ಅದನ್ನ ಹೊರಗಡೆ ಹೋಗಿ ಆಕಾಶದ ಹಿಂಗೆ ಓಪನ್ ಸ್ಪೇಸ್ ಅಲ್ಲಿ ಊದ್ಬಿಡಿ. ಅದು ಹಾರ್ಕೊಂಡು ಸ್ಪೇಸ್, ಹೊರಗಡೆ ಇರೋ ಸ್ಪೇಸ್ ಖಾಲಿ ಜಾಗದಲ್ಲಿ ಅದು ಹಾರಾಡ್ಕೊಂಡು ಹೋಗುತ್ತೆ. ಇಷ್ಟು ಮಾಡಿ ಮತ್ತೆ ನಿಮ್ಮ ಗ್ರಾಟಿಟ್ಯೂಡ್ನ ಅರ್ಪಿಸ್ಬಿಟ್ಟು ವಾಪಸ್ ಬನ್ನಿ ಮನೆಯೊಳಗೆ. ಇವತ್ತು ಇದನ್ನ ರಾತ್ರಿ 8 ಗಂಟೆ 8 ನಿಮಿಷಕ್ಕೆ ಮಾಡಿ. ಅಥವಾ ನೀವು ಇದೇನು ಟೈಮ್ ಮೇಂಟೈನ್ ಮಾಡಕ್ಕಾಗಲ್ಲ ಅಥವಾ ಇದೆಲ್ಲ ವಸ್ತುಗಳಿಂದ ಈ ಕೆಲಸನೂ ಮಾಡಕ್ಕಾಗಲ್ಲ ಅನ್ನೋರು ಜಸ್ಟ್ ಹೊರಗಡೆ ಬಂದು ಆಕಾಶದ ಕಡೆ ನೋಡ್ಕೊಳ್ತಾ ನಿಮ್ಮ ಮ್ಯಾನಿಫೆಸ್ಟ್ ಅನ್ನ ಹೇಳ್ಕೊಳ್ಳಿ. ನಂಗೆ ಇದಕ್ಕೆ ಯಾವ್ದಾದ್ರು ಒಂದ್ ಹೇಳ್ಕೊಳ್ಳಿ, ಎಲ್ಲವನ್ನು ಹೇಳ್ಕೊಳಕ್ ಹೋಗ್ಬೇಡಿ. ಕನ್ಫ್ಯೂಷನ್ಸ್ ಕ್ರಿಯೇಟ್ ಮಾಡ್ಬೇಡಿ. ಒಂದು ಪರ್ಟಿಕ್ಯುಲರ್ ಮೈನ್ ಆಗಿ ನಿಮ್ಗೆ ಏನ್ ಆಗ್ಬೇಕಾಗಿರುತ್ತೋ ಅದನ್ನ ಮಾತ್ರ ಹೇಳ್ಕೊಳ್ಳಿ ಒಂದನ್ನ. ಇದನ್ನ ನೀವು ಟೆಸ್ಟ್ ಮಾಡಿ, ನಾನು ಹೇಳ್ದೆ ಅಂತ ನಂಬೋದ್ ಬೇಡ. ನೀವು ಟೆಸ್ಟ್ ಮಾಡಿ ಇದನ್ನ ಪೂರ್ಣತಃ ಮನಸ್ಸಿನಿಂದ ಮಾಡಿ. ಒಂದ್ ಮ್ಯಾನಿಫೆಸ್ಟೇಷನ್ ಅಂತಂದ್ರೆ ನೀವು ಒಂದು ಕೋರಿಕೆ ಬೇಡ್ಕೊಳ್ಳೋದು, ಕೋರಿಕೆ ನೆರವೇರಿಸ್ಕೊಡು ಅಂತ ಈ ತರನಾದ್ರೂ ನೀವು ಕೇಳ್ಕೊಳ್ಳಿ ಯೂನಿವರ್ಸ್ಗೆ. ಯಾವುದೇ ಪರ್ಟಿಕ್ಯುಲರ್ ದೇವ್ರ ಹೆಸರು ಹೇಳ್ಬೇಡಿ, ಯಾವುದೇ ಪರ್ಟಿಕ್ಯುಲರ್ ಮಂತ್ರನೂ ಹೇಳ್ಬೇಡಿ. ಜಸ್ಟ್ ನಿಮ್ಮ ಮನಸ್ಸಿನಲ್ಲಿರೋ ಒಂದು ಕೋರಿಕೆನ ಹೇಳ್ಕೊಳ್ಳಿ. ಹಲವಾರು ಕೋರಿಕೆಗಳನ್ನು ಹೇಳ್ಬೇಡಿ, ಒಂದೇ ಒಂದನ್ನ ಸಿಂಪ್ಲಿಫೈ ಮಾಡ್ಕೊಂಡು ಹೇಳಿ.
ನೋಡಿ ಇದನ್ನ ಸ್ವಲ್ಪ ದಿನ ನಿಮಗೆ ಏನ್ ಅನ್ಸುತ್ತೆ? ಇದರಿಂದ ನಿಮ್ಗೆ ಏನಾದ್ರೂ ಹೆಲ್ಪ್ ಆಯ್ತಾ? ಆಮೇಲೆ ಇದ್ರದ್ದು ಎಫೆಕ್ಟ್ ಏನಾದ್ರು ಇಮಿಡಿಯೇಟ್ ಏನಾದ್ರು ಕಾಣಿಸ್ತಾ? ಅಬ್ಸರ್ವ್ ಮಾಡಿ ಏನಾದ್ರು ಬದಲಾವಣೆ ಬಂತಾ? ಬೇಗ ಆಯ್ತಾ? ಕ್ವಿಕ್ ಆಗಿ ಏನೋ ಒಂದ್ ಕೆಲ್ಸ ಆಯ್ತಾ? ಮಾತು ಅಪ್ರೂವ್ ಆಯ್ತಾ? ಅಕ್ಸೆಪ್ಟ್ ಆಯ್ತಾ? ಈ ತರ. ಆಮೇಲೆ ನಿಮ್ಮ ಎಕ್ಸ್ಪೀರಿಯನ್ಸ್ ನ ಇದೇ ಗ್ರೂಪ್ ಅಲ್ಲಿ ಶೇರ್ ಮಾಡಿ. ಆಮೇಲೆ ಇವತ್ತು 8 ಬಂದಿರೋದ್ರಿಂದ ಇವತ್ತು ಸ್ವಲ್ಪ ಏನಾದ್ರು ದಾನ ಧರ್ಮ ಮಾಡಿ. ಅಂದ್ರೆ ಸ್ವಲ್ಪ ಯಾರಿಗಾದ್ರೂ ಬಡ ಬಗ್ಗರಿಗೆ, ಪ್ರಾಣಿ ಪಕ್ಷಿಗೆ ಊಟ ಕೊಡಿ. ಇದು ತುಂಬಾ ಮುಖ್ಯವಾದದ್ದು. ನೀವು ಮನೆಯಿಂದ ಮಾಡಕ್ಕಾಗಲ್ಲ ಅಂದ್ರೇನು ಹೊರಗಡೆ ಅಲ್ಲೇ ಹೋಟೆಲ್ ಅಲ್ಲಿ ಏನಾದ್ರೂ ತಗೊಂಡು ಯಾರಿಗಾದ್ರೂ ಒಂದ್ ಪಟ್ನ ಊಟ ತಿಂಡಿ ಕೊಡಿ. ಹೊರಗಡೆ ಓಡಾಡ್ತಾ ಇರೋ ನಾಯಿಗಳಿಗೆ ಊಟ ಹಾಕಿ ಇವತ್ತು ಸಾಧ್ಯವಾದ್ರೆ. ಅದು ಸಾಧ್ಯ ಇಲ್ಲ ಅಂದ್ರೆ ಹೊರಗಡೆ ಇರುವೆಗಳು ಓಡಾಡ್ತಾ ಇರತ್ತೆ, ಇರುವೆಗೆ ಸ್ವಲ್ಪ ಸಕ್ಕರೆ ರವೆ ಏನಾದ್ರೂ ಹಾಕಿ. ಒಟ್ಟಲ್ಲಿ ಯಾವ್ದೋ ಒಂದು ಗಿಡಗಳಿಗೆ ನೀರ್ ಹಾಕಿ. ನಿಮ್ಮ ಮನೆಯಲ್ಲಿರೋ ಪಾಟ್ಸ್ ಅದಕ್ಕೆ ನೀರ್ ಹಾಕಿ. ಅಲ್ಲಿ ಅದು ನೀರ್ ಹಾಕುವಾಗ ಅಥವಾ ಊಟ ಕೊಡುವಾಗ ಅಥವಾ ಇರುವೆಗೆ ಸಕ್ಕರೆ ಕೊಡುವಾಗ, ನಾಯಿಗೂ ಊಟ ಇಡುವಾಗ ಒಂದು ಧನ್ಯತಾ ಭಾವನೆ ಇರ್ಲಿ ನಿಮ್ ಮನಸ್ಸಲ್ಲಿ. ದೇವರ ಕೆಲಸ ನೀವು ಮಾಡ್ತಾ ಇದ್ದೀರಾ. ಈ ಒಂದು ಪಾಸಿಟಿವಿಟಿ, ಗ್ರಾಟಿಟ್ಯೂಡ್ ಇರ್ಲಿ. ದೇವರು ಈ ಶಕ್ತಿ ಕೊಟ್ಟಿರೋದ್ರಿಂದ ನಿಮಗೆ ಈ ಕೆಲಸ ಮಾಡಕ್ಕಾಯ್ತು ಅನ್ನೋ ಒಂದು ಧನ್ಯತಾ ಭಾವನೆ ಇರ್ಲಿ. ಇದು ಬಹಳ ಪ್ಲಸ್ ಆಗಿ ನಿಮಗೆ ವ್ಯಾಲ್ಯೂ ತಂದ್ಕೊಡುತ್ತೆ. ಏನಾದ್ರೂ ನಿಮ್ಗೆ ಸಹಾಯ ಮಾಡುವಂತ ಸಂದರ್ಭ ಹಾಗೆ ಆಗುತ್ತೆ. ನೀವು ಟೆಸ್ಟ್ ಮಾಡಿ. ಇದು ನಾನು ಹೇಳ್ದೆ ಅಂತ ನಂಬೇಡಿ. ನೀವು ಇದನ್ನ ಮಾಡಿ ಅಥವಾ ಹಲವಾರು ದಿನ ಮಾಡಿ ಅಥವಾ ಇವತ್ತೊಂದ್ ದಿನ ಮಾಡಿ. ಇವತ್ತೊಂದ್ ದಿನ ಅಂತೂ ಖಂಡಿತ ಮಾಡಿ ಅಂತ ಹೇಳ್ತಾ ಎಲ್ರಿಗೂ ಶುಭವಾಗ್ಲಿ ಅಂತ ಹೇಳ್ತಾ ಒಂದು ಸ್ಮಾಲ್ ವಿಚಾರನ ನಿಮ್ಗೆ ಶೇರ್ ಮಾಡಿದ್ದೀನಿ. ಥ್ಯಾಂಕ್ ಯು.